ಅರಣ್ಯದಲ್ಲಿ ಘೋರ ಅರಣ್ಯದಲ್ಲಿ ಕಾಲಹರಣ ಮಾಡಿ ಬಂದ ಗಾಂಡೇವಿಯನ್ನು ಕೊಂಡಾಡುವುದು. ಗಂಡು ಗರಿ ಎನಿಸಿ ಉಂಡಾಡುವುದಕ್ಕೆ ನಿನ್ನ ಬೊಕ್ಕಸದಲ್ಲಿರುವ ದ್ರವ್ಯವನ್ನು ತನ್ನ ಹೊಟ್ಟೆಗೆ ಸರಿ ಮಾಡಿಕೊಂಡಿರುವನು. ನೋಡು ದ್ರೋಣನ ಯುಕ್ತಿ, ದುರ್ಯೋಧನ ತಿಳಿದುಕೋ ಇವನ ಯುಕ್ತಿ ಕ್ಷಣ. ಈನ ಕುಲೋತ್ಪನ್ನನಾದ ಕರ್ಣನನ್ನು ದುರ್ಮನಸ್ಸು ನೋಡಿದೆಯಾ? ಸಾಂಗತ್ಯ ದೋಷದಿಂದ ಮುನಿ ಪುಂಗನಾದ ಯತೀಶ್ವರನು ಕೆಡುವನು, ಅನಾದಯದಿಂದ ಬ್ರಾಹ್ಮಣನ ರಥಹೀನನಾಗುವನು. ದುಷ್ಟ ಪುತ್ರರಿಂದ ಕುಲವೇ ನಷ್ಟವಾಗಿ ಹೋಗುವುದು. ದುರ್ಜನರ ಸಂಘದಿಂದ ಸಜ್ಜನರಿಗೆ ದುಂಗ ಉಂಟಾಗುವುದು. ಮದ್ಯಪಾನ ಮಾಡುವುದರಿಂದ ಮರ್ಯಾದೆಗೆ ಕುಂದು ಬಂದು ಒದಗುವುದು. ದುರ್ಮಂದಿಯರಿಂದ ರಾಜರ ಧರ್ಮ ಗುಣ ಸತ್ಕೀರ್ತಿಯು ಸಹ ನಾಶವಾಗಿ ಹೋಗುವುದು. ಈ ಕರ್ಣನ ಮಾತಿನಿಂದ ನಿನಗೆ ಕೇಳು ಬಂದು ಒದಗುವುದು. ಭಾನುಮತಿರವಳ ಈ ಕರ್ಣನನ್ನು ಕೂಡದ ವಚನ ಅಧ್ಯಕ್ಷನ ಮಾಡಿದನು. ಹರಿಪಾರ್ಥನು ಮಾಡಿದ ಪ್ರತಿಜ್ಞೆಯನ್ನು ಗೆಲ್ಲುವುದಕ್ಕೆ ಮಾಡಿದೆ ಏನೋ ಯೋಚನೆ. ನಾನು ನಿನ್ನ ನೆಮ್ಮಿ ಕಟ್ಟೆನು. ದ್ರೋಣಾಯನು ಪರ್ಯಂತರ ಗೊತ್ತಾಗಲಿಲ್ಲವೋ ನಿಮಗೆ ದುರ್ಗುಣ. ನನ್ನನ್ನು ನಂಬಿ ನೀ ಯಾತಕ್ಕೆ ಕೆಡುತ್ತೆ? ನೀನು ಕೆಟ್ಟದ್ದೇ ಬೇರೆ. ಭೀಮನಿಗೆ ವಿಷದ ಕಚ್ಚಾಯವನ್ನು ತಿನ್ನಿಸಿ ಕೈ ಕಾಲುಗಳನ್ನು ಕಟ್ಟಿಸಿ ಕರ್ಮಟವಿಯೊಳು ಕೆದಗಿದಾಗಲೇ ಕೆಟ್ಟೆ. ಶಕುನಿಯ ಮುಖದಿಂದ ಕಪಟ ದ್ಯೋತ್ಯವನ್ನಾಡಿ ಪಾಂಡವರನ್ನು ಅರಣ್ಯಕ್ಕೆ ಕಳಿಸಿದಾಗಲೇ ಕೆಟ್ಟೆ. ಅವರ ಭಾಗವನ್ನು ಸಹಜವಾಗಿ ಕೊಡಬಹುದು ಎಂದು ಹೇಳಿದ ಗುರು ಹಿರಿಯರ ವಾಕ್ಯವನ್ನು ಮೀರಿದಾಗಲೇ ಕೆಟ್ಟೆ. ಆದರೆ ನಿನ್ನ ದುರ್ಗುಣವೇ ನಿನ್ನನ್ನು ಕೆಡಿಸದಲ್ಲದೆ ಅನ್ಯರು ಯಾರು ಕೆಡಿಸಲಿಲ್ಲವೋ. ಗುರುಪತಿ ಅನ್ಯಾಯವಾಗಿ ಎನ್ನೊಮ್ಮೆ ಅದಕ್ಕೆ ಆಡುತ್ತೀಯಲ್ಲ ಗುರುಪತಿ. ಗುರುಭೂಪತಿ ಗುರುದ್ರೋಣರೇ, ನಿಮ್ಮ ನಾಯಗಳನ್ನು ತೆಗೆದಿರಿ. ಎಲ್ಲ ಪ್ರಾಣಕ್ಕೆ ನಿದ್ರೆ ನೀರಡಿಕೆ ಎಂಬಿಟ್ಟು ಎಲ್ಲ ಪ್ರಾಣ ಭಯಗೊಂಡಿರುವುದು ನಿಮಗೇನು ತಾತ್ಸಾರವಾಗಿ ಕಾಣುವುದು? ಅಹೋ ದುರ್ಯೋಧನ, ಪಾರ್ಥನು ಮಾತ್ರ ನಿಮ್ಮ ಮೇಲೆ ಪ್ರತಿಜ್ಞೆ ಗೈದಿದ್ದರೆ ನಿಮ್ಮರ ಮಾಡುವುದು ಯಾತಕ್ಕೆ ಆಲೋಚನೆಯನ್ನು? ಬ್ರಹ್ಮರಂದ್ರ ಪರ್ಯಾಂತರಕ್ಕೆ ಎನ್ನ ಜೀವವನ್ನು ಉಳಿಸುವುದಕ್ಕೆ ಉಪಾಯ ಮಾಡಿದ್ರೋಣ. ನಿನ್ನ ಪಾದ ಪದ್ಮಗಳಿಗೆ ಮೊರಕ್ಕಿರುವುದು ಸೈಂಧವನು ನೋಡಲಾರೆ ಅವನ ಪ್ರಾಣ ಉಳಿಸೋ ಈ ತಕ್ಷಣ. ಮಕುಟ ವರ್ತನಾದ ಭೂಪಾಲವೇ, ಅಹೋ ಸೇನಾಧಿಪತಿ, ಭುಜಬಲ ಪಟೋಟೋಪನಾದ ಪಾರ್ಥನ ಪ್ರತಿಜ್ಞೆಯು ಸಡಿ ಆಗದು. ನಿನ್ನ ಕರ್ಣಗಳಿಗೆ ಕಠೋರವಾಗುವುದು. ಏನು ಮಾಡಲಿ ಇದಕ್ಕೆ ಗತಿ? ಸುಭಟನಾದ ಸೈಂಧವನನ್ನ ಆಟಲಿಕ್ಕಿದಂತಾದರೂ ಮಾಡುವುದೇನಿದೆ? ಮಿಕ್ಕಿ ಮೀರಿದ ಸೈನಿಕರೊಡಗೂಡಿಕೊಂಡ ಚಕ್ರವ್ಯೂಹದ ಮುಂಭಾಗದೊಳ್ಳಿದ್ದ ಚಕ್ರ ಸಂಜಾತರೊಡನೆ ತಡೆದು ಯೋತ್ತವನ್ನು ಕೊಡುವೆನು. ದುರ್ಯೋಧನ, ಅಕ್ಕರೆಂಜಿ ಜಯದ್ರಥನ ಪ್ರಾಣ ದಕ್ಕಿಸಿಕೊಡುವನೋ ಭಯ ಬೇಡ. ಸಿಂಧು ದೇಶಾಧಿಪಗೆ ಬರುವ ಭಯವೇನೋ. ಅರವಿಂದ ರಾಮನು ಅರ್ಜುನನು ಕೂಡ ಯುದ್ಧದಲ್ಲಿ ಇರುವರು. ಒಂದು ಗೂಡಿ ಬರಲಿ ಪಾರ್ಥ ಸಂಜಾತನ ಶಬದವನ್ನು ಮಾಡಿಸಿದನು ಮಾಡಿ. ನಿಮಗೆ ಭಯದ ಸಂಶಯವನ್ನು ಭೇದಿಸಿರಿ. ನಾಳಿನ ಅವಧಿಯಲ್ಲಿ ನಮ್ಮ ಸಹವಾಸವನ್ನು ನೋಡಿದ ದುರ್ಯೋಧನ ಬಿಡೋ ನಿನ್ನ ಆಲೋಚನ. ಆಚಾರ್ಯರ ನಿಮ್ಮಿಷ್ಟವಂತಾಗರೆ ಕೊಟ್ಟನೆಯೇನೋ ಆಪಿಲಾಕಿ. ಹಾಗಾದರೆ ಸೈನ್ಯವನ್ನು ತೆಲೆಗೆ ಬಂದು ಕುಂತಿತು ಗಿರಾಕಿ. ಇಂದಿನ ದಿನ ಜಯ
ನಾಳಿನ ದಿನ ಅವನ ಕಾಂತೆಗೆ ಬಂದೊದಗುವುದು ವೈದ್ಯವೇ ದಿನ. ಕದನ ಪ್ರಸಿದ್ಧನಾದ ಪಾರ್ಥನೇ ದಿನೇಶನು ಉದಯನಾದನು. ಕುದುರೆಗಳವಾಗಿ ಪಿಡಿದು ಕುರುಬಲ ಬೆದರು ಮಂದಿರ ತಮ್ಮ ಬಿಡುವೆನು ಕೋದಂಡ ಧರಿಸಿ ತಡವಾತಕ್ಕಿನ್ನು ಫಲ್ಗುಣ ರಥವನ್ನು ಬಿಡುವುದು ಈ ಕ್ಷಣ. ಮೊದಲಾದ 5 ಗಾವುದ ಬಾಯಿಕನ ಪರಿಶಾಂತರವಾಗಿ ಮಕರ ಯುವವನ್ನು ರಚಿಸಿರುವನು ದುರ್ಯೋಧನ. ಆದರೆ ಇಂಥ ಯೋಜನದೊಳಗೆ 1 ಚಕ್ರ ವ್ಯೂಹವನ್ನು ಏರ್ಪಡಿಸಿ ನಿಲ್ಲಿಸಿರುವನು. ಆದರೆ ಇಂದ ವಿದ್ಯಾನುವಿದ್ಯ ಸಮಸಪ್ತಕರ ಸುಲಭವನ್ನು ಸಂಡಣಿಸಿ 10,000 ರುಗಣಗಣದಲ್ಲಿ ದುರ್ಗ 66 ಕೋಟಿ ಮಧ್ಯಮಗಳು 84 ಲಕ್ಷ ಸಾಧಿಗಳು 56,000 ದೂರದ ಕಾಲಾಳುಗಳು ಗಣಿತ ಮೋ ಅರಸಿ ಅಂಶ ಯುವವನ್ನು ಬರೆಸಿ ನಿಲ್ಲಿಸಿರುವನು. ಅದರ ಮೊರೆಯಲ್ಲಿ ಕೆಂಬಲದ ಮದೀದ ಬೆಲ್ಲಾಳುಗಳು ಅದರ ಮೊರೆಯಲ್ಲಿ ವಾಚರ ತತ್ವರಗೂಡಿ ಬಳಿರಿ ಮಹೇಶ್ವರರ ಗರ್ಭ ಯುವವನ್ನು ರಚಿಸಿ ನಿಲ್ಲಿಸಿರುವನು. ಅದರ ಮುಂಭಾಗದಲ್ಲಿ ನಾನು ತನುಧಾರಿಯಾಗಿ ನಿಲ್ಲುವೆನು ಗುರುಭೂಪತಿ. ಮಂಡಲೀಕರ ಮಂಡಲದ ಮೇಲೆ ಮಂಡಿತವಾಗಿರುವ ಕಿರೀಟಿ ಕುಂಡ ಹಾದಿಗಳನ್ನು ಕತ್ತರಿಸುವ ಖಾಂಡಿನಿಯಂತೆ ಬ್ರಹ್ಮಾಂಡ ಬಾಂಧವರ ನಿಮಣಿಯಂತೆ ದುಡಿ ಕಂಗವನ ಗರಿಗೆ ಬರುವ ಚೆನ್ನಾದ ಮುಂದೆ ನೋಡು. ಉರುತರವಾದ ಕಣು ವಿಕ್ರಮಾದಿಗಳ ಕುದುರೆಯನ್ನು ಹರಗಳೆದು ಮಧ್ಯಮಾನಗಳನ್ನು ಹೂಡಿ ಹೊಡೆಯಲು ಸೇನ ತಕ್ಷಣದ ಹೊಳೆ ಶಕಟವನ್ನು ಭೇದಿಸಿಕೊಳ್ಳುವ ಮಂಕು ಮದಿಯುತ್ತಾನೆ. ಪಂಕಜಾಕ್ಷನ ಬಲದಿಂದ ಬಿಂಕದ ನುಡಿಗೆ ಸುರಯ ರಣಾಂಗಣದಲ್ಲಿ ನಿನ್ನ ಸರಸಂಕುಲು ಎಲ್ಲ ಕೂಡಿ ಬರುವನು. ಅರ್ಜುನ ಹಾಗಾದರೆ ನೋಡೆನ್ನ ಗುರಪ್ಪಲ ನದಿಯ ಅಪರಮಿತ ಮಹಾಬಲಶಾಲಿಯಾದ ರಿಪುಕುಲಂದ ಸಂಸ್ಕೃತದಲ್ಲಿ ಹಿಡಿತಂದು ಶಬ್ದವನ್ನು ತೀರಿಸಿಕೊಟ್ಟಿದ್ದು ಹಾಗಲೇ ಬರೆದು ಬಿಟ್ಟಿದ್ದವರು. ಆಚಾರ್ಯರೇ, ನಿನ್ನ ವಿಷಕಂಗಳನ್ನು ತರಲಿ ವಸುದೆಗಳಿಗೆ ಕೆಳಗಡಿದ್ದರೆ ಈ ಕಲಿಪ
ನಿತ್ಯರಾಧಿಪ ನಂದನಾದ ಅರ್ಜುನನೇ, ಓ ಮುರಹರಿಯೇ, ಪೂರ್ಜಗದ ನಿನ್ನ ಸಮಬಲ ಪೂರ್ಜಿತ ನಮ್ಮ ಕಾಣನು ಕೇಳನ್ನ ನುಡಿಬೇಕದೆ. ಅದೇನು ಚೆನ್ನಾಗಿ ದುರ್ಜನನಾದ ಸೈಂಧವನ ಸಿರ ಗರ್ಜಿಸಿ ಕೆಡುವುದಕ್ಕೆ ದೋಷವರ್ಜಿತನಾದ ಗುರುಗೋಳನ ಪಾದಕ್ಕೆ ಮೊದಲಂದಿಸು. ಹಾಗಾದರೆ ನೀ ಮಾಡಿರುವ ಪ್ರತಿಜ್ಞೆಗೆ ಲೇಸು ತೋರುವುದು. ಸಿಂಧು ಭೂಪಾಲ ನಮ್ಮ ಸೈಂಧವನು ನಮಗೆ ದೊರೆಯುವುದು ವಿಜಯ ಮಾಡಿದರೆ ಈ ವಿಷಯದಲ್ಲಿ ಆಲೋಚನೆಯ ಅವ್ವ ಮುರಹರಿಯೇ, ನಾನೇನು ದುರ ಹೇಳಿಯೇ ಹೇಗೆ ಸೋಮಕುಲ ತನ್ನವಾಗಿ ಈ ಧರೆಯ ಉದ್ಭವಿಸದಿದ್ದರೆ ಪುರಾದಿಗಳ ಶಿರೆಯಕ್ಕೆ ಮರಣಕ್ಕೆ ತಡೆಯಲಾರದೆ ಒಂದು ಸೆರೆ ಇದ್ದರೆ ಎಲ್ಲನ್ನು ಸುರೇಂದ್ರಾದಿಗಳು ಮೆಚ್ಚುತ್ತಿದ್ದರೆ ಇಷ್ಟ ಮುಂದಕ್ಕಿಟ್ಟ ಕಾಲಿಯಿಂದ ಕೆಡವರ ಕಂಡ ಏ ಪುಂಡರೀಕಾಕ್ಷ, ಈಗ ನಿನ್ನ ಮಾತಿಗೆ ಒಡಂಬಟ್ಟು ಕಡಲು ಈ ಧೋಳನ ಪಾಲಿಕೆ ಮಂಡಿ ಎಂಬ ಹಾಗಿದರೆ ಗಂಡು ಗರಿ ಎಂಬ ನಾಮ ವ್ಯರ್ಥವಲ್ಲವೇನು? ಕುರುಮಂಡಲೇಶ್ವರ ಬಲವಂದ್ರೆ ಎಂತ ಚಂದ ಮಾತನಾಡಲು ಸಾರಿ ಹೇಳದೆಯ ನಿನಗೇನು ಹುಚ್ಚು ಹಿಡಿತೇನೋ? ಬಿಡು ಬಿಡು ನನ್ನ ಮನಸ್ಸಿನ ಸಂಶಯ. ದ್ರೋಣನೊಡನೆ ರಣರಂಗದೊಳಗೆ ಕಾದಾಡುವ ತಾಣ ನಿನಗಿಲ್ಲವೆಂದು ಹೇಳಿದೆ ಏನು? ಜಾಣತನದಿಂದ ಗುರುವಿಗೆ ಮೊದಲು ವಂದಿಸು. ಸೈಂಧವನ ಪ್ರಾಣ ತರಿಯುವುದಕ್ಕೆ ಉಪಾಯ ಮಾಡಿದನು. ಅದು ಕೂಡ ನಾರಾಯಣ ದುರುಳ ಮರುಳು ದುರಿಣನೆ ದುರದಲ್ಲಿ ಯಾರಾದರೂ ಗುರುವಿನ ಶಿಷ್ಯನೋಪಾದಿಯಲ್ಲಿ ಭಾವಿಸಬೇಕಲ್ಲದೆ ಗುರುವಿನ ಪಾದದ್ವಯಗಳಿಗೆ ವಂದಿಸಿದರೆ ಸೈಂಧವನ ಸಿರ ತರಿಯುವುದಕ್ಕೆ ಲಾಭ ಹೊಂದುವುದಲ್ಲದೆ ಹರಮುನಿದರೆ ಗುರು ಕಾಯುವನೆಂಬ ಶ್ರುತಿ ಇರುವುದಲ್ಲ. ಗಾಂಡೀವಿ, ನೀನು ಇಷ್ಟು ಯೋಚಿಸಿದೆಯೇ ಓದಿಯಲ್ಲ. ಬಂಧುರವಾದ ಕಾಳಗವನ್ನು ಮಾಡುವುದು ದ್ರೋಣನೊಡನೆ ಮುಂದೆ ನೋಡಿಕೊಳ್ಳಬಹುದು. ಅರವಿಂದಾಪ್ತನು ಪಶ್ಚಿಮಾಬದಿಗೆ ಹೋಗುವುದು. ಮೊದಲು ದ್ರೋಣನ ಪಾದಕ್ಕೆ ವಂದಿಸು. ನಿನ್ನ ಪ್ರತಿಜ್ಞೆಗೆ ಫಲ ದೊರೆಯುವುದು. ಭೀಮಸ್ಸು ಮಾಡು ಈ ಕಾರ್ಯ ಸಾಧನ. ಬ್ರಹ್ಮಾಂಡಕ್ಕೆ ಹೊಡೆಯಲಾದ ಪುಂಡರೀಕಾಕ್ಷನೇ, ಆಗ ನಿನ್ನ ಮಾತಿಗೆ ಈಗ ಹೊಡಂಬಟ್ಟು ಎನ್ನ ಕರದೊಳಗೆ ಮೆರೆಯುವ ಈ ಕೋದಂಡವನ್ನು ಕೆಳಗಿಳಿಸುವನು. ಕೋದಂಡ ಪಾಂಡಿತ್ಯರಾದ ದ್ರೋಣನ ಪಾದಕ್ಕೆ ವಂದಿಸಬೇಕಾದರೆ ರಥವನ್ನು ಹಿಡಿದು ಹೋಗುವನು. ಘೋತ್ರ ದ್ರೋಣರಿಗೆ ವಂದಿಸುವುದು ಇಚ್ಛ. ನಮ್ಮನ್ನು ಸಲಹಿದ ಕೀರ್ತಿ ನಿಮಗಲ್ಲದೆ ನಾವು ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ ನಮ್ಮ ತಂದೆಯಾದ ಪಾಂಡರಾಜನು ಸ್ವರ್ಗಾರೋಹಣನಾದನು. ಆಗ ನಿಮ್ಮ ದಯದಿಂದ ತಾತನಾದ ಕಲಿಬೀಜಗಳ ಅಂತಃಕರಣ ಕಾಲಾರಣೆ ಮಾಡಿದರು. ತಮ್ಮಾಗ ಅಶ್ವತ್ಥಾಮನೆಂದು ಭಾವಿಸಿರಿ. ನಿಮ್ಮ ಕೃಪ ಕಟಾಕ್ಷದಿಂದ ಬಳಿದ ಬಾಲಕತ್ವದಲ್ಲಿ ಜನಗಣಾದ ಪಾಂಡರಾಯನ ಸ್ವರ್ಗಾರೋಹಣನಾದರು. ಆಗ ನಿಮ್ಮ ಆಶೀರ್ವಾದದಿಂದ ತಾತನಾದ ಕಲಿಬೀಶ್ವರ ಅಂತಃಕರಣ ಕಾಲಾಹರಣೆ ಮಾಡಿದರು. ಈಗ ಕೂಸನ್ನು ಕೊಂದ ದೇಶಾಧಿಪನ ಚಿರವನ್ನು ಈ ವಸತಿಗೆ ಕಡೆಗೆ ಶಾಂತಿಯಿಂದ ಶಪಥವನ್ನು ಮಾಡಿರವು. ಗುರು ತಿಲಕನ ಜಲದೇನ ಕಲಗಿ ತೆಗೆಯುವನು. ಶಿಕ್ಷಣ ಮೇಲೆ ಪ್ರತಿಕ್ರಿಯೆ ಇಚ್ಛಣ ಕಂದನಾದ ಪಾತ್ರನೇ, ಶಪಥವನ್ನು ಗೆಲ್ಲಿಸಿ ದೊರೆಯುವ ಉತ್ತಮವಾದ ಕೀರ್ತಿಯನ್ನು ಸಂಪಾದಿಸನ. ಕಂದನಾದ ಅಶ್ವತ್ಥಾಮನು ಉಸಿ ನೀನು ದಿಟನೆಂದು ನಂಬಿರುವನು. ದ್ರುಪದನಂ ತಂದು ಎನ್ನ ಶಪಥವನ್ನು ಪೂರೈಸಿದ ಉಪಕಾರ